ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇತ್ತೀಚೆಗೆ ಅದ್ಯಾಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ. ಗಂಡ ಹೆಂಡತಿಯ ಸಾವುಗಳು ಆಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಅನುಮಾನಾಸ್ಪದ ಸಾವುಗಳು. ಕೊಲೆ ಮಾಡಿದ್ದಾರೆ, ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ, ಅಥವಾ ಗಂಡ ಹೆಂಡತಿಯನ್ನು ಕೊಂದಿದ್ದಾನೆ, ಹೆಂಡತಿ ಗಂಡನನ್ನು ಕೊಂದಿದ್ದಾಳೆ, ಅಥವಾ ಇನ್ಯಾರದೋ ಮೋಹಕ್ಕೆ ಸಿಲುಕಿ ಮಕ್ಕಳನ್ನು ಕೊಂದಂಥವರು. ಇಂತಹದ್ದೇ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಇದೀಗ ಇಂತಹದ್ದೇ ಒಂದು ಅನುಮಾನಾಸ್ಪದ ಸಾವು ಕೂಡ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥದ್ದು. ಸೊ ಆ ಒಂದು ಪ್ರಕರಣ ಇದೀಗ ಗೊಂದಲವನ್ನ ಮತ್ತು ಇಡೀ ರಾಜ್ಯದಾದ್ಯಂತ ಸದ್ದನ್ನ ಮಾಡ್ತಾ ಇದೆ. ಯಾಕೆ ಸದ್ದು ಮಾಡ್ತಾ ಇದೆ ಮತ್ತು ಗೊಂದಲ ಯಾಕೆ ಉಂಟಾಗ್ತಾ ಇದೆ ಅಂತಂದ್ರೆ, ಅವರು ಬಹುತೇಕ ಒಂದು 4-5 ವರ್ಷದಿಂದ ಮದುವೆ ಆಗಿಬಿಡ್ತಾರೆ. ಅಂದ್ರೆ 2021ರಲ್ಲಿ ಮದುವೆ ಆಗಿರ್ತಾರೆ. ತುಂಬ ಸುಖಕರವಾದಂಥ ಜೀವನ ಆಗಿರುತ್ತೆ ಹೀಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬಹುತೇಕ ಆಗಿರೋದಿಲ್ಲ. ಮದುವೆಯಾಗಿ ಆ ಒಂದು ಹೆಣ್ಣು ಮಗಳನ್ನು ಕರೆದುಕೊಂಡು ಹೋದಂತಹ ವ್ಯಕ್ತಿ ಮತ್ತೆ ಯಾವತ್ತೂ ಕೂಡ ಆಕೆಯನ್ನು ತವರ ಮನೆಗೆ ಕರೆದುಕೊಂಡೇ ಬಂದಿರೋದಿಲ್ಲ. ಅಥವಾ ಡೆಲಿವರಿ ಆದಂಥ ಸಮಯದಲ್ಲೂ ಕೂಡ ಆಸ್ಪತ್ರೆಗೆ ಬಂದಿದ್ದ, ತನ್ನ ಮಕ್ಕಳ ಮುಖವನ್ನು ನೋಡಿದ್ದ, ಅಲ್ಲಿಂದಾನೇ ಹೋಗಿ ಬಿಟ್ಟಿದ್ದ. ಆದರೆ ಮತ್ಯಾವತ್ತೂ ಕೂಡ ತನ್ನ ಹೆಂಡತಿಯ ಮನೆಗೆ ಕಾಲೇ ಇಟ್ಟಿರಲಿಲ್ಲ. ಇದು ಅನೇಕ ರೀತಿಯಾದಂಥ ಒಂದಿಷ್ಟು ಅನುಮಾನವನ್ನು ಹುಟ್ಟು ಹಾಕೋದ್ರಲ್ಲಿ ಇದೀಗ ಮುಂದಾಗಿಬಿಟ್ಟಿದೆ. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈಕೆಯ ಹೆಸರು ಶ್ರೀನಿಧಿ ಅಂತ ಹೇಳಿ. ಸಂತೋಷ್ ನಾವಿ ಅನ್ನುವಂಥ ವ್ಯಕ್ತಿಯನ್ನ ಮೂಲತಃ ಬೆಳಗಾವಿ ಮೂಲದ ವ್ಯಕ್ತಿಯನ್ನ ಮದುವೆ ಕೂಡ ಆಗಿರ್ತಾಳೆ. 2021ರಲ್ಲಿ ಮದುವೆ ಕೂಡ ಆಗಿರುತ್ತೆ. ಈ ದಂಪತಿಗಳಿಗೆ 2 ಮಕ್ಕಳು ಕೂಡ ಆಗಿ ಬಿಡ್ತಾರೆ. ಸುಖವಾದಂಥ ಸಂಸಾರ, ಆರಾಮಾಗಿ ಕೆಲಸವನ್ನ ಮಾಡಿಕೊಂಡು ಇರಬಹುದಿತ್ತು. ಆತ ವೃತ್ತಿಯಲ್ಲಿಯೂ ಕೂಡ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಒಂದು ಸುಖಕರವಾದಂಥ ಜೀವನ. ಸೊ ಎಲ್ಲದರ ಮಧ್ಯೆ ಏನಾಗಿ ಬಿಡುತ್ತೆ ಅಂತಂದ್ರೆ, ವರದಕ್ಷಿಣೆಯ ಕಿರುಕುಳ ಕೂಡ ಕೇಳಿ ಬರುತ್ತೆ. ಅಂತಂದ್ರೆ ವರದಕ್ಷಿಣೆ ಕೂಡ ಇವರು ಏನೋ ಕೊಡಬೇಕಂತ ಮಾತುಕತೆ ಅಂತದೆಲ್ಲವೂ ಕೂಡ ಆಗಿತ್ತಂತೆ. ಅದ್ಯಾವುದೋ ಅನೇಕ ಕಾರಣದಿಂದಾಗಿ, ಸಮಸ್ಯೆಗಳಿರುವ ಕಾರಣದಿಂದಾಗಿ ವರದಕ್ಷಿಣೆಯನ್ನು ಕೂಡ ಕೊಟ್ಟಿರೋದಿಲ್ಲ. ನಾವು ವರದಕ್ಷಿಣೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೇನೆ ಈ ವ್ಯಕ್ತಿ ಮನೆಗೆ ಬರ್ತಿರ್ಲಿಲ್ಲ ಅನ್ನುವ ರೀತಿಯಲ್ಲಿ ಆರೋಪವನ್ನು ಆ ಕುಟುಂಬದವರು, ಅಂದ್ರೆ ಶ್ರೀನಿಧಿ ಕುಟುಂಬದವರು ಕೂಡ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ತನಿಖೆ ಹಾಕಬೇಕಾಗುತ್ತೆ. ತನಿಖೆಯ ನಂತರ ಅಸಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಈ ಎಲ್ಲದರ ಪೈಕಿ ಏನಾಗಿ ಬಿಡುತ್ತೆ ಅಂತಂದ್ರೆ, ಶ್ರೀನಿಧಿ ತಮ್ಮ ಮನೆಯಲ್ಲಿ, ಒಂದು 2ನೇ ಮಹಡಿಯ ಮನೆಯಲ್ಲಿ ಒಂದು ಕಿಡಕಿಗೆ ವೇಲ್ನಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿ ಬಿಡ್ತಾಳೆ. ಈ ಸುದ್ದಿ ಪೋಷಕರಿಗೆ ಗೊತ್ತಾಗ್ತಾ ಇದ್ದಾಗೆ ಪೋಷಕರು ಬಂದು ಎಲ್ಲವನ್ನು ಕೂಡ ಗಮನಿಸ್ತಾರೆ. ಆದ್ರೆ ಇದ್ಯಾವುದೂ ಕೂಡ ಆಕೆ ಮಾಡಿಕೊಂಡಿರುವಂತದ್ದಲ್ಲ. ಬದಲಿಗೆ ಈ ಸಂತೋಷ್ ಮತ್ತು ಈ ಕುಟುಂಬದವರೇ ಆಕೆಯನ್ನ ಒಂದು ನೇಣು ಹಾಕೊಂಡಿದ್ದಾಳೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನುವ ಹಾಗೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಗಂಡ ಹೆಂಡತಿ ಅಂದ ಮೇಲೆ ಎಂತ ಅನ್ಯೋನ್ಯವಾಗಿದ್ದಾರೆ ಅಂದ್ರೂ ಕೂಡ ಬಹುತೇಕ ಗಲಾಟೆಗಳು ಬರ್ತವೆ, ಜಗಳ ಅಂತದೆಲ್ಲವೂ ಕೂಡ ಆಗ್ತಾ ಇರ್ತವೆ. ಅದನ್ನ ಅನುಸರಿಸಿಕೊಂಡು ಹೋದ್ರೇನೆ ಜೀವನ. ಅದನ್ನ ಅನುಸರಿಸಿಕೊಂಡು ಹೋಗಿಲ್ಲ ಅಂತಂದ್ರೆ ಬಹುತೇಕ ಇಂಥದ್ದೊಂದು ಸಮಸ್ಯೆಗಳು ಎದುರಾಗಿ ಬಿಡುತ್ತೆ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದ, ಒಳ್ಳೆ ಸಂಬಳ ಕೂಡ ಬರ್ತಾ ಇತ್ತು, ಒಂದು ಸಿಟಿಯಲ್ಲಿ ಆರಾಮಾದಂಥ ಬದುಕು. ಆದರೆ ಇಂಥ ಒಂದು ನರಕದ ಜೀವನವನ್ನು ಅದು ಯಾಕೆ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಒಂದು ಹೆಂಡತಿಯ ಮನೆಗೂ ಕೂಡ ಹೋಗಿರಲಿಲ್ಲ ಅಂತಂದ್ರೆ ಬಹುತೇಕ ಅನುಮಾನಗಳು ಕೂಡ ಉಟ್ಕೊಳ್ತವೆ. ವರದಕ್ಷಿಣೆ ವಿಚಾರಕ್ಕೂ ಕೂಡ ಒಂದಿಷ್ಟು ಕಿರಿಕಾಗಿತ್ತು. ಈ ಹಿಂದೆ ಗಂಡ ಹೆಂಡತಿಯ ಜಗಳ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು. ಇದರ ಮಧ್ಯದಲ್ಲಿ ಒಂದು ವರದಕ್ಷಿಣೆ ವಿಚಾರಕ್ಕೇನೆ ನನ್ನ ಮಗಳನ್ನ ಕೊಲೆ ಮಾಡಿ ಆಕೆಯ ನೇಣಿಗೆ ಶರಣಾಗಿದ್ದಾಳೆ ಅನ್ನುವ ರೀತಿಯಲ್ಲಿ ಬಿಂಬಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಹಾಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ತವರು ಮನೆಯವರ ಒಂದು ಆರೋಪದ ಪ್ರಕಾರ ಬೆಳಗಾವಿ APMC ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗಾಗಲೇ ಈ ಸಂತೋಷ್ ಅನ್ನುವಂಥ ಶ್ರೀನಿಧಿಯ ಗಂಡನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಈಗ ವಶಪಡಿಸಿಕೊಂಡು ಆತನನ್ನ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಹತ್ಯೆ ಸೇರಿದಂತೆ ಬೇರೆಯವರ ಮೇಲೆಯೂ ಕೂಡ ದೂರು ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅವರನ್ನು ಕೂಡ ಬಂಧಿಸುವ ಪ್ರಯತ್ನದಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ಅಮಾನವೀಯ ಘಟನೆ ಇದೀಗ ನಮ್ಮ ರಾಜ್ಯದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಇಂತಹ ಘಟನೆಗಳಿಗೆ ಅದೇನು ಕಾರಣ ಅನ್ನೋದೇ ಒಂದು ಗೊತ್ತಾಗದಂತ ಪರಿಸ್ಥಿತಿ ಆಗಿಬಿಟ್ಟಿದೆ. 1-2 ದಿನ ಕಳೆದೋದ್ರೆ ಹೆಚ್ಚಾಗಿ ಬಿಡುತ್ತೆ. ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಒಟ್ಟಾರೆಯಾಗಿ ಬದುಕಿ ಬಾಳಬೇಕಾಗಿರ್ತಕ್ಕಂಥವಳು ತನ್ನ 2 ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಇದೀಗ ಕೊನೆ ಉಸಿರನ್ನ ಎಳೆದು ಬಿಟ್ಟಿದ್ದಾಳೆ. ತಾಯಿ ಇಲ್ಲದ ಮಕ್ಕಳ ಭವಿಷ್ಯ ಮುಂದೆ ಹೇಗೆ ಎನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತಾ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಎಲ್ಲ ಕಡೆಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.